ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೊರಿಯಾ ಈ ದೇಶದ ಹೆಸರು ಕೇಳಿದ ಕೂಡಲೇ ಮೊದಲು ಏನ್ ನೆನಪಾಗುತ್ತೆ ಅಂತ ಕೇಳಿದ್ರೆ ಉತ್ತರ ಹುಚ್ಚು ದೊರೆ ಕಿಮ್ ಜಾಂಗ್ ಉನ್. ಉತ್ತರ ಕೊರಿಯಾದ ಹೆಸರು ಕೇಳಿದ್ರೆ ನೆನಪಾಗೋದೆ ಈತ. ಆತನ ಹುಚ್ಚು ನಿರ್ಧಾರಗಳು, ಆ ದೇಶದಲ್ಲಿರುವ ನಿಷ್ಕರುಣ ಕಾನೂನುಗಳು ಉತ್ತರ ಕೊರಿಯಾ ಅನ್ನುವ ದೇಶವನ್ನ ಜಗತ್ತಿನ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇಟ್ಟಿವೆ. ಈ ದೇಶದ ಪಕ್ಕದಲ್ಲೇ ಮತ್ತೊಂದು ದೇಶ ಇದೆ, ಅದು ದಕ್ಷಿಣ ಕೊರಿಯಾ. ಸೆರೆಗಲ್ಲೇ ಕೆಂಡ ಇಟ್ಕೊಂಡಿರುವ ಈ ದಕ್ಷಿಣ ಕೊರಿಯಾ ಉತ್ತರ ಕೊರಿಯಾದ ರೀತಿ ಕೆಟ್ಟ ವಿಚಾರಗಳಿಗೆ ಯಾವತ್ತೂ ಸುದ್ದಿಯಾಗೋದಿಲ್ಲ. ದಕ್ಷಿಣ ಕೊರಿಯಾ ಅಭಿವೃದ್ಧಿಯ ವಿಚಾರದಲ್ಲಿ, ತಂತ್ರಜ್ಞಾನದ ವಿಚಾರದಲ್ಲಿ ಸುದ್ದಿ ಆಗ್ತಾ ಇರುತ್ತೆ. ಇಂತಹ ದಕ್ಷಿಣ ಕೊರಿಯಾ ಈಗ ಸುದ್ದಿ ಆಗ್ತಾ ಇರುವ ಕಾರಣ ಕೇಳಿದ್ರೆ ಖಂಡಿತ ನೀವು ಕೂಡ ಬೆಚ್ಚಿ ಬೀಳ್ತೀರಿ. ಈ ಪ್ರಪಂಚದಲ್ಲಿ ಕಣ್ಮರೆಯಾಗುವ ಮೊದಲ ದೇಶ ದಕ್ಷಿಣ ಕೊರಿಯಾ ಅಂದ್ರೆ ನೀವು ನಂಬ್ತೀರಾ? ಈ ಮಾತನ್ನ ಕೇಳಿದಾಗ ನಿಮಗೂ ಕೂಡ ಅಚ್ಚರಿ ಆಗಿರಬಹುದು. ಏನಪ್ಪಾ ಇದು, ಒಂದು ದೇಶವೇ ಕಣ್ಮರೆಯಾಗಿ ಬಿಡುತ್ತೆ ಅಂದ್ರೆ ಅದರ ಅರ್ಥ ಏನು? ಉತ್ತರ ಕೊರಿಯಾದ ಹುಚ್ಚುದೊರೆ ಈ ದೇಶದ ಮೇಲೆ ದಾಳಿ ಮಾಡಿ ಒಂದು ದೇಶವನ್ನೇ ಸರ್ವನಾಶ ಮಾಡಿಬಿಡ್ತಾನ ಅನ್ನುವ ಪ್ರಶ್ನೆಗಳು ನಿಮಗೆ ಖಂಡಿತವಾಗಿಯೂ ಮೂಡಿರಬಹುದು. ಇದೇ ಚರ್ಚೆಗಳು ಈಗ ಜಗತ್ತಿನಾದ್ಯಂತ ನಡೀತಾ ಇದೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಕೆಲವು ವರ್ಷಗಳಲ್ಲಿ ದಕ್ಷಿಣ ಕೊರಿಯಾ ಅನ್ನುವ ದೇಶ ಖಾಲಿ ಆಗಲಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇಲ್ಲಿ ನಾವು ಭೂಪಟದಲ್ಲಿ ದಕ್ಷಿಣ ಕೊರಿಯಾ ಅನ್ನುವ ದೇಶವೇ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲ. ಬದಲಾಗಿ ದಕ್ಷಿಣ ಕೊರಿಯಾ ಅನ್ನುವ ದೇಶದಲ್ಲಿ ಮುಂದೊಂದು ದಿನ ಜನವೇ ಇರೋದಿಲ್ಲ, ಜನರಿಲ್ಲದ ದೇಶವಾಗಿ ಬದಲಾಗುತ್ತೆ ದಕ್ಷಿಣ ಕೊರಿಯಾ. ಅಷ್ಟಕ್ಕೂ ದಕ್ಷಿಣ ಕೊರಿಯಾಗೆ ಇಂಥದ್ದೊಂದು ಪರಿಸ್ಥಿತಿ ಬರ್ತಾ ಇರೋದು ಯಾಕೆ? ದಕ್ಷಿಣ ಕೊರಿಯಾ ಅನ್ನುವ ದೇಶ ಜಗತ್ತಿನಿಂದ ಕಣ್ಮರೆಯಾಗೋದಕ್ಕೆ ಕಾರಣವೇನು? ಪಕ್ಕದಲ್ಲಿರುವ ಹುಚ್ಚು ದೊರೆಯ ನಿರ್ಧಾರಗಳೇ ಈ ದೇಶಕ್ಕೆ ಮುಳುವಾಗುತ್ತಾ? ಉತ್ತರ ಕೊರಿಯಾದ ಸೇನೆ ದಕ್ಷಿಣ ಕೊರಿಯಾದ ಮೇಲೆ ದಾಳಿ ಮಾಡಿ ಅಲ್ಲಿನ ಜನರನ್ನ ಸರ್ವನಾಶ ಮಾಡುತ್ತಾ? ದಕ್ಷಿಣ ಕೊರಿಯಾದ ಈ ಪರಿಸ್ಥಿತಿಗೆ ಅಸಲಿ ಕಾರಣವೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ದಕ್ಷಿಣ ಕೊರಿಯಾ ಯಾವ ವಿಚಾರಗಳಿಗೆಲ್ಲ ಜಗತ್ತಿನ ಗಮನ ಸೆಳೆದಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಆದರೆ ಈಗ ಇದೇ ದಕ್ಷಿಣ ಕೊರಿಯಾ ಅನ್ನುವ ದೇಶ ಬೇರೆ ವಿಚಾರಗಳಿಗೆ ಸುದ್ದಿ ಆಗ್ತಾ ಇದೆ. ಒಂದು ದಿನ ಈ ರೀತಿ ಕೂಡ ಆಗಬಹುದು ಅನ್ನೋದನ್ನ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗದ ವಿಚಾರಕ್ಕೆ ಈಗ ದಕ್ಷಿಣ ಕೊರಿಯಾ ಸಾಕ್ಷಿಯಾಗಿದೆ. ಒಂದು ದೇಶವೇ ಖಾಲಿಯಾಗುತ್ತೆ, ಅಲ್ಲಿನ ಜನರೇ ಇರೋದಿಲ್ಲ ಅನ್ನುವ ವಿಚಾರ ಬಂದಾಗ ಸಾಮಾನ್ಯವಾಗಿ ನಮಗೆ ಹಲವು ವಿಚಾರಗಳು ಸಿಗ್ತಾವೆ. ಈಗ ಯುದ್ಧಗಳೆಲ್ಲ ನಡೀತಾ ಇದೆ. ಈ ಯುದ್ಧದ ವಿಚಾರದಲ್ಲಿ ಯಾವಾಗಲೂ ಉತ್ತರ ಕೊರಿಯಾ ಮುಂದೆ ಇರುತ್ತೆ. ಈ ಉತ್ತರ ಕೊರಿಯಾದ ಪಕ್ಕದಲ್ಲೇ ಇರೋದು ದಕ್ಷಿಣ ಕೊರಿಯಾ. ಇದೇ ಯುದ್ಧದ ಕಾರಣದಿಂದ ದಕ್ಷಿಣ ಕೊರಿಯಾದ ಜನ ಕಣ್ಮರೆಯಾಗ್ತಾರಾ? ಇದು ಸಾಮಾನ್ಯವಾಗಿ ಮೂಡುವ ಮೊದಲ ಕಾರಣ. ಎರಡನೇ ಕಾರಣ, ಉತ್ತರ ಕೊರಿಯಾದ ಹುಚ್ಚುದೊರೆ ಕಿಮ್ ಜಾಂಗ್ ಉನ್ ಯಾವಾಗ ಎಂತಹ ತಲೆಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆತನ ತಲೆ ಕೆಟ್ಟು ಬಿಟ್ರೆ ದಕ್ಷಿಣ ಕೊರಿಯಾದ ಮೇಲೆ ಅಣುಬಾಂಬ್ ದಾಳಿ ಮಾಡೋದಕ್ಕೆ ಕೂಡ ಆತ ಹಿಂದೆ ಸರಿಯೋದಿಲ್ಲ. ಇದೇ ಹುಚ್ಚುದೊರೆಯ ಹುಚ್ಚು ನಿರ್ಧಾರಗಳಿಂದ ದಕ್ಷಿಣ ಕೊರಿಯಾ ಅನ್ನುವ ದೇಶದ ಜನರು ನಾಶವಾಗುತ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ಕೂಡ ಮೂಡಿರಬಹುದು. ಆದರೆ ನೀವು ಅಂದುಕೊಂಡ ಈ ಯಾವ ಕಾರಣಗಳು ಕೂಡ ನಿಜವಲ್ಲ. ದಕ್ಷಿಣ ಕೊರಿಯಾದ ಪರಿಸ್ಥಿತಿಗೆ ಕಾರಣ ಜನಸಂಖ್ಯೆ. ಜಗತ್ತು ಇವತ್ತು ಜನಸಂಖ್ಯೆಯ ಸಮಸ್ಯೆಯಿಂದ ಬಳಲ್ತಾ ಇದೆ ಅನ್ನೋದನ್ನ ನೀವೆಲ್ಲ ಕೇಳಿರಬಹುದು. ಅದರಲ್ಲೂ ನಮ್ಮ ದೇಶ ಈಗ ಜಗತ್ತಿನಲ್ಲೇ ಜನಸಂಖ್ಯೆಯ ವಿಚಾರದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಕೆಲವೊಂದು ವಿಚಾರದಲ್ಲಿ ನಮಗೆ ಈ ಜನಸಂಖ್ಯೆಯೇ ಮುಳುವಾಗುತ್ತಿದೆ ಅನ್ನೋದು ಸತ್ಯ. ಇದೇ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಜನಸಂಖ್ಯೆಯ ವಿಚಾರದಲ್ಲಿ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನೇ ಜಾರಿಗೆ ತರಲಾಗಿದೆ. ಜನಸಂಖ್ಯಾ ಹೆಚ್ಚಳದಿಂದ ಸಮಸ್ಯೆಯಾದರೆ ಅದನ್ನ ಜನಸಂಖ್ಯಾ ಸ್ಫೋಟ ಅಂತ ಕರೀತಾರೆ. ಆದರೆ ದಕ್ಷಿಣ ಕೊರಿಯಾಗೆ ಆಗ್ತಾ ಇರೋದು ಜನಸಂಖ್ಯಾ ಸ್ಫೋಟದ ಸಮಸ್ಯೆ ಅಲ್ಲ. ಇದೇ ಜನಸಂಖ್ಯಾ ಕೊರತೆ ಸೌತ್ ಕೊರಿಯಾವನ್ನ ಕಾಡುತ್ತಿದೆ. ಹೌದು, ಕೆಲವೊಂದು ದೇಶಗಳ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದ್ರೆ ಇನ್ನು ಕೆಲವು ದೇಶಗಳ ಜನಸಂಖ್ಯೆ ಕುಸಿಯುತ್ತಿದೆ. ಜನಸಂಖ್ಯೆ ಕುಸಿದ್ರೆ ಒಳ್ಳೆಯದಲ್ವಾ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಮೂಡಿರಬಹುದು. ಆದರೆ ಈ ಪ್ರಶ್ನೆಗೆ ಮುಂದೆ ಹೋಗ್ತಾ ನಿಮಗೆ ಉತ್ತರಗಳು ಗೊತ್ತಾಗುತ್ತಾ ಹೋಗುತ್ತೆ. ಈಗ ನಮಗೆ ಸಮಸ್ಯೆಯಾಗಿ ಕಾಡ್ತಾ ಇರುವ ಜನಸಂಖ್ಯೆ ನಮ್ಮ ದೇಶಕ್ಕೂ ಕೂಡ ಮುಂದೊಂದು ದಿನ ಕೊರತೆಯಾಗಿ ಕಾಡಬಹುದು. ಹೀಗಾಗಿ ಸೌತ್ ಕೊರಿಯಾ ಮಾಡಿದ ತಪ್ಪುಗಳಿಂದ ನಾವು ಕೂಡ ಕಲಿಯೋದು ತುಂಬಾನೇ ಇದೆ. ದಕ್ಷಿಣ ಕೊರಿಯಾದ ಸಮಸ್ಯೆ ಏನು ಅನ್ನೋದು ನಿಮಗೆ ಅರ್ಥವಾಗಬೇಕು ಅಂದ್ರೆ ಮೊದಲು ನಿಮಗೆ ದಕ್ಷಿಣ ಕೊರಿಯಾದ ಫರ್ಟಿಲಿಟಿ ರೇಟ್ ಬಗ್ಗೆ ಗೊತ್ತಿರಬೇಕು. ಅಂದರೆ ಜನನ ಪ್ರಮಾಣದ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಫರ್ಟಿಲಿಟಿ ರೇಟ್ ಅಂದರೆ ಮಹಿಳೆಯೊಬ್ಬರು ಸರಾಸರಿಯಾಗಿ ಮಕ್ಕಳಿಗೆ ಜನ್ಮ ನೀಡುವ ರೇಟ್.
ಒಂದು ದೇಶ ಜನಸಂಖ್ಯೆಯ ವಿಚಾರದಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಬೇಕು ಅಂದರೆ ಈ ಫರ್ಟಿಲಿಟಿ ರೇಟ್ 2.1 ಆಗಿರಬೇಕು. ಅಂದರೆ ಮಹಿಳೆಯೊಬ್ಬರು ಸರಾಸರಿಯಾಗಿ 2 ಮಕ್ಕಳಿಗೆ ಜನ್ಮ ನೀಡಬೇಕು. ಇದಕ್ಕಿಂತ ಫರ್ಟಿಲಿಟಿ ರೇಟ್ ಕಡಿಮೆ ಆದರೆ ಅದು ಜನಸಂಖ್ಯೆಯ ವಿಚಾರದಲ್ಲಿ ದೊಡ್ಡ ಸಮಸ್ಯೆಯನ್ನು ತಂದೊಡ್ಡುತ್ತೆ. ದಕ್ಷಿಣ ಕೊರಿಯಾಗೆ ಕೂಡ ಇದೇ ಸಮಸ್ಯೆ ಆಗಿರೋದು. ದಕ್ಷಿಣ ಕೊರಿಯಾದ ಫರ್ಟಿಲಿಟಿ ರೇಟ್ ಇರೋದು ಕೇವಲ 0.78 ಮಾತ್ರ. ಅಂದರೆ ಅಲ್ಲಿನ ಒಬ್ಬ ಮಹಿಳೆ ಕನಿಷ್ಠ 1 ಮಗುವಿಗೂ ಕೂಡ ಜನ್ಮ ಕೊಡೋದಿಲ್ಲ ಅಂತ ಅರ್ಥ. ನಿಮಗೆ ಗೊತ್ತಿರಲಿ, ಈಗ ದಕ್ಷಿಣ ಕೊರಿಯಾ ದೇಶದ ಜನಸಂಖ್ಯೆ ಕೇವಲ 5 ಕೋಟಿ ಇರೋದು. ಹೀಗೆ ಮುಂದುವರೆದರೆ ಮುಂದಿನ 1 ವರ್ಷದೊಳಗೆ ದಕ್ಷಿಣ ಕೊರಿಯಾದ ಜನಸಂಖ್ಯೆ 1 ಕೋಟಿಗೆ ಇಳಿದು ಬಿಡುತ್ತೆ. ಅಂದರೆ ನಮ್ಮ ಬೆಂಗಳೂರಿನಷ್ಟು ಜನಸಂಖ್ಯೆ ಕೂಡ ಆ ಇಡೀ ದೇಶದಲ್ಲಿ ಇರೋದಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಜನರೇ ಇಲ್ಲದ ಪರಿಸ್ಥಿತಿಗೆ ಬಂದು ಬಿಡುತ್ತೆ. ಹಾಗಾದರೆ ದಕ್ಷಿಣ ಕೊರಿಯಾಗೆ ಇಂಥದ್ದೊಂದು ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು ಅಂತ ಕೇಳಿದರೆ ಉತ್ತರ ಜನಸಂಖ್ಯೆಯ ನಿಯಂತ್ರಣಕ್ಕೆ ತೆಗೆದುಕೊಂಡ ಕೆಲವೊಂದು ಕಾನೂನುಗಳು. ಹೌದು, ನಮ್ಮಲ್ಲಿ ಯಾವ ರೀತಿ ಈಗ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಕೆಲವೊಂದು ನಿಯಮಗಳನ್ನು ತಂದಿದ್ದಾರೋ ಅದೇ ರೀತಿಯ ನಿಯಮಗಳನ್ನು ದಕ್ಷಿಣ ಕೊರಿಯಾ ಕೂಡ ಮಾಡಿತ್ತು. 1960ರ ಸಮಯದಲ್ಲಿ ದಕ್ಷಿಣ ಕೊರಿಯಾದ ಫರ್ಟಿಲಿಟಿ ರೇಟ್ ತುಂಬಾನೇ ಹೆಚ್ಚಿತ್ತು. ಅಂದರೆ ಅಲ್ಲಿನ ಮಹಿಳೆಯೊಬ್ಬರು ಸರಾಸರಿಯಾಗಿ 6 ಮಕ್ಕಳಿಗೆ ಜನ್ಮ ನೀಡ್ತಾ ಇದ್ರು. ಇದನ್ನ ಕಡಿಮೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ದಕ್ಷಿಣ ಕೊರಿಯಾ ಸರ್ಕಾರ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರುತ್ತೆ. ಹೀಗೆ ಜನಸಂಖ್ಯಾ ನಿಯಂತ್ರಣಕ್ಕೆ ಮಾಡಿದ ಕೆಲವೊಂದು ಕಾನೂನುಗಳಿಗೆ ಅಲ್ಲಿನ ಜನ ಎಡಿಕ್ಟ್ ಆಗಿಬಿಟ್ಟರು. ಈಗ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ ಅಲ್ಲಿನ ಮಹಿಳೆಯರಿಗೆ ಮಕ್ಕಳೇ ಬೇಡ ಅನ್ನುವ ಮನಸ್ಥಿತಿಗೆ ಬಂದಿದ್ದಾರೆ. ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಅಲ್ಲಿನ ಮಹಿಳೆಯರು ರೆಡಿ ಇಲ್ಲ. ಹೀಗೆ ಒಂದು ಕಾಲದಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದಕ್ಕೆ ತೆಗೆದುಕೊಂಡ ನಿರ್ಧಾರಗಳೇ ಈಗ ದಕ್ಷಿಣ ಕೊರಿಯಾಗೆ ಮುಳುವಾಗಿದೆ. ಈಗ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ ಜನಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೆ ಸರ್ಕಾರ ಹಲವು ರೀತಿಯ ಆಫರ್ಗಳನ್ನು ಕೊಡ್ತಾ ಇದೆ. ಹೌದು, ದಕ್ಷಿಣ ಕೊರಿಯಾದ ಸರ್ಕಾರವು ಜನನ ಪ್ರಮಾಣವನ್ನು ಹೆಚ್ಚಿಸಲು ಹಲವಾರು ಆಫರ್ಗಳನ್ನು ಕೊಟ್ಟಿದೆ. ಹೆಚ್ಚು ಮಕ್ಕಳಿದ್ದವರಿಗೆ ತೆರಿಗೆ ವಿನಾಯಿತಿ, ಶಿಶುಪಾಲನೆಗೆ ಸಹಾಯಧನ ಮತ್ತು ಪುರುಷರಿಗೆ ಮಿಲಿಟರಿ ಸೇವೆಗಳಲ್ಲಿ ವಿನಾಯಿತಿ ನೀಡಲಾಗಿದೆ. ಹೀಗೆ ಹಲವು ರೀತಿಯ ಆಫರ್ಗಳನ್ನು ಕೊಟ್ಟು ತನ್ನ ದೇಶದ ಜನಸಂಖ್ಯೆಯನ್ನು ಹೆಚ್ಚು ಮಾಡುವ ಪ್ರಯತ್ನವನ್ನು ದಕ್ಷಿಣ ಕೊರಿಯಾ ಮಾಡ್ತಾ ಇದೆ. ಈ ರೀತಿಯ ಆಫರ್ಗಳನ್ನು ಕೇವಲ ದಕ್ಷಿಣ ಕೊರಿಯಾ ಮಾತ್ರವಲ್ಲ, ಬೇರೆ ಬೇರೆ ದೇಶಗಳು ಕೂಡ ನೀಡ್ತಾ ಇವೆ. ಭಾರತದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿಯ ಪರಿಸ್ಥಿತಿ ಬಂದರೂ ಅಚ್ಚರಿ ಇಲ್ಲ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಭಾರತದಲ್ಲಿ ಕೂಡ ಈ ವಾದ ಭಾರೀ ಚರ್ಚೆಯಾಗಿತ್ತು. ದಕ್ಷಿಣ ಭಾರತದ ನಾಯಕರು ತಮ್ಮ ಜನರಿಗೆ ಹೆಚ್ಚು ಮಕ್ಕಳು ಹೊಂದುವಂತೆ ಸೂಚನೆ ನೀಡಿದ್ರು. ಇದಕ್ಕೆ ಕಾರಣ ಜನಸಂಖ್ಯಾ ಕುಸಿತ. ಭಾರತದಲ್ಲಿ ಸದ್ಯದ ಮಟ್ಟಿಗೆ ಜನಸಂಖ್ಯೆ ಹೆಚ್ಚಾಗಿಯೇ ಇದೆ. ಆದರೆ ದಕ್ಷಿಣ ಭಾರತದ ಜನ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದಾರೆ. ಜೊತೆಗೆ ಆ ನಿಯಮಗಳಿಗೆ ಎಡಿಕ್ಟ್ ಆಗಿದ್ದಾರೆ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯಾ ಕುಸಿತ ಆಗ್ತಾ ಇದೆ. ಇದರ ಪರಿಣಾಮ ಈಗ ಗೊತ್ತಾಗೋದಿಲ್ಲ. ಮುಂದಿನ 20-30 ವರ್ಷಗಳ ಅವಧಿಯಲ್ಲಿ ದೊಡ್ಡ ಪ್ರಮಾಣದಲ್ಲೇ ಪರಿಣಾಮಗಳು ಗೋಚರಿಸೋದಕ್ಕೆ ಶುರುವಾಗುತ್ತೆ. ಈ ಪರಿಣಾಮ ಆರ್ಥಿಕತೆಯ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಹೀಗಾಗಿ ಸ್ಟಾಲಿನ್ ಹಾಗೂ ಚಂದ್ರಬಾಬು ನಾಯ್ಡು ತಮ್ಮ ರಾಜ್ಯದ ಜನರಿಗೆ ಹೆಚ್ಚು ಮಕ್ಕಳನ್ನು ಹೊಂದುವಂತೆ ಸಲಹೆ ನೀಡಿದ್ರು. ಇದೇ ರೀತಿ ಆದರೆ ನಮ್ಮ ಭಾರತದಲ್ಲಿ ಕೂಡ ಜನನ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಈಗಿನಿಂದಲೇ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅನ್ನುವ ಚರ್ಚೆಗಳು ನಮ್ಮ ದೇಶದಲ್ಲೂ ಕೂಡ ಶುರುವಾಗಿದೆ. ಇಲ್ಲ ಅಂದರೆ ದಕ್ಷಿಣ ಕೊರಿಯಾಗೆ ಬಂದಿರುವ ಪರಿಸ್ಥಿತಿಯೇ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಬಂದರೂ ಅಚ್ಚರಿ ಇಲ್ಲ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.